ಹಾಯ್ ಗಾಯ್ಸ್, ನಾನು ನಿಮ್ಮ ಮೋಟಲಾಗರ್ ರಾಜೇಶ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಳ್ತಾ ಇದ್ದೀನಿ. ನಾನು ಮತ್ತು ನನ್ನ ಫ್ಯಾಮಿಲಿ ಈ ಸಲ ದಸರಾ ರಜೆಗೆ ವೆಸ್ಟರ್ನ್ ಘಾಟ್ಸ್ಗೆ 4 ದಿನ ಟ್ರಿಪ್ ಹೋಗ್ತಾ ಇದ್ದೀವಿ. ನನ್ನ ವೈಫ್ ತವ್ರ ಮನೆ ಬಂದು ಕಳಸ ಹತ್ರ ತಲಗೋಡು ಅಂತ ಒಂದು ರೂರಲ್ ಏರಿಯಾ. ಅಲ್ಲಿ ನಾವು ಸ್ಟೇ ಮಾಡ್ತಾ ಇದ್ದೀವಿ. ಅಲ್ಲಿಂದ ನಮ್ಮ ವೆಸ್ಟರ್ನ್ ಘಾಟ್ಸ್ ಪ್ರಯಾಣ ಶುರುವಾಗತ್ತೆ. ಅಲ್ಲಿ ಕೆಲವಾರು ಪ್ಲೇಸ್ಗಳನ್ನು ಎಕ್ಸ್ಪ್ಲೋರ್ ಮಾಡ್ತಾ ಇದ್ದೀನಿ ಸ್ನೇಹಿತರೆ. ಬನ್ನಿ ಹೋಗೋಣ. ಸ್ನೇಹಿತರೆ, ನಮ್ಮ ಡೆಸ್ಟಿನೇಷನ್ ಹತ್ತತ್ರ ಹೋಗ್ತಾ ಇದ್ದೀವಿ. ಇದು ಬಸರಿಕಟ್ಟೆ ಏರಿಯಾದಿಂದ ದಾಟಿದ್ದೀವಿ. ನೋಡಿ, ನನ್ನ ಮಗ ಎಷ್ಟು ಖುಷಿ ಪಡ್ತಾ ಇದ್ದಾನೆ. ನಮ್ಮ ಮನೆಯವರು ಸಂತೋಷದಿಂದ ಇಲ್ಲಿ ಬೈಕ್ ನಿಲ್ಲಿಸ್ರಿ ಅಂತ ಹೇಳಿದ್ರು, ಹಾಗಾಗಿ ನಿಲ್ಲಿಸಿದ್ದೀನಿ. ನಡೀರಿ ಮುಂದುವರ್ಸೋಣ ನಮ್ಮ ಪ್ರಯಾಣನ. ಈಗ ನಮ್ಮ ರಿಲೇಟಿವ್ ಮನೆಯಲ್ಲಿ ನವರಾತ್ರಿ ಪೂಜೆಗೆ ಹೋಗ್ತಾ ಇದ್ದೀವಿ. ಪ್ಲೇಸ್ ಬಂದು ಬಸರಿಕಟ್ಟೆ ಅಂತ ಒಂದು ಊರು ಸಿಗುತ್ತೆ. ಅಲ್ಲಿಂದ ಮುಂದೆ ಇನ್ನು ಇಂಟೀರಿಯಲ್ ಬೆಳಾಲ್ಕೊಪ್ಪ ಅಂತ ಅಲ್ಲಿಗೆ ಹೋಗ್ತಾ ಇದ್ದೀವಿ. ಹೋಗೋ ದಾರಿ ಹಿಂಗಿದೆ ಅಂದರೆ ಸ್ವಲ್ಪ ಮಳೆ, ಸ್ವಲ್ಪ ಬಿಸಿಲು, ಅದರಲ್ಲೂ ಹಚ್ಚ ಹಸಿರು ತೋಟಗಳ ನಡುವಿನ ರಸ್ತೆಯಲ್ಲಿ ನಡೆದುಕೊಂಡು ಹೋಗ್ತಾ ಇದ್ರೆ ಅದರ ಸಂತೋಷನೇ ಬೇರೆ. ಆ ದೇವಸ್ಥಾನದಲ್ಲಿ ಇವತ್ತು ನವರಾತ್ರಿ ಪೂಜೆ ನಡೀತಾ ಇದೆ. ಅಲ್ಲಿ ಕಂಟೆಂಟ್ ಮಾಡುವ ಅಂತ ಬಂದಿದ್ದೀನಿ. ನೋಡಿ, ಈ ರೀತಿ ಹತ್ತಿ ಹೋಗ್ಬೇಕು. ಇಲ್ಲಿ ನೋಡಿ, ಫುಲ್ ಗದ್ದೆ ತೋಟದ ವಾತಾವರಣ. ಈ ಹಳ್ಳಿ ವೈಬ್ಸೇ ತುಂಬ ಅದ್ಭುತವಾಗಿರುತ್ತೆ ಗೆಳೆಯರೆ. ನೋಡಿ, ವಾವ್, ಇಲ್ಲೇ ತೋಟ ಗದ್ದೆ ಇದೆ, ಗದ್ದೆ ಪಕ್ಕದಲ್ಲೇ ದೇವಸ್ಥಾನ ಇದೆ. ನೋಡಿ, ಏನು ಸೂಪರಾಗಿದೆ ಗೆಳೆಯರೆ. ಸ್ನೇಹಿತರೆ, ಈ ಪೂಜೆಯನ್ನು ನವರಾತ್ರಿಯಲ್ಲಿ 5ನೇ ದಿವಸದಲ್ಲಿ ಇವ್ರ ಮನೆಯಲ್ಲಿ ಕುಟುಂಬಸ್ಥರೆಲ್ಲರೂ ಸೇರಿಕೊಂಡು ಈ ತಾಯಿ ಕಾಳಿಕಾಂಬೆ ಕುಲದೇವತೆಯನ್ನು ಆರಾಧಿಸ್ತಾರೆ. 5ನೇ ದಿವಸ ತುಂಬ ಜೋರಾಗಿ ಪೂಜೆ ಮಾಡ್ತಾರೆ. ತುಂಬ ಚೆನ್ನಾಗಿರುತ್ತೆ ಸ್ನೇಹಿತರೆ ನೋಡಲಿಕ್ಕೆ. ಈ ಏನು ಇಲ್ಲಿ ಜನಗಳಿಗೆ ಒಂದಷ್ಟು ರೆಸ್ಟ್ ಅನ್ನೋದು ಬೇಕು, ಪೂಜೆ ಮಾಡೋದು, ಆಮೇಲೆ ಆದಷ್ಟು ಇನ್ನೊಬ್ರ ಮನೇಲಿ ಪೂಜೆ ಇರುತ್ತೆ ಅಲ್ಲಿಗೆ ಹೋಗೋದು, ಈ ಥರ ಒಂದು ಆಚರಣೆ ಇದೆ ಸ್ನೇಹಿತರೆ. ಇದನ್ನ ನಡೆಸ್ಕೊಂಡು ಬರ್ತಾ ಇದ್ದಾರೆ. ಇದ್ರ ಬಗ್ಗೆ ನನಗೆ ಜಾಸ್ತಿ ವಿವರಣೆ ಇಲ್ದಿರೋದ್ರಿಂದ ಇಲ್ಲೇ ಕೇಳಿ ವಿಚಾರಿಸ್ಕೊಂಡು ನಾನು ವಿಡಿಯೋನ ಕಂಟಿನ್ಯೂ ಮಾಡ್ತೀನಿ. ಇದು ಮಲೆನಾಡು ಪ್ರಾಂತ್ಯದಲ್ಲಿ ಮಾತ್ರ ಅಲ್ಲ, ಮೈಸೂರು ಕಡೆನೂ ಇರುತ್ತೆ. ಬೊಂಬೆನ ಇಟ್ಬಿಟ್ಟು ಅಲ್ಲಿ ಪೂಜೆ ಮಾಡ್ತಾರೆ. ಇಲ್ಲಿ ಈ ತರ ಒಂದು ದೇವರದ್ದು ಪೂಜೆ ಮಾಡ್ಬಿಟ್ಟು ಈ 9 ದಿವಸದಲ್ಲಿ 1 ದಿವಸ ಈ ಜಾಗದಲ್ಲಿ, ಈಗ ಏನು ಮಲೆನಾಡಲ್ಲಿ ಈ 9 ದಿವಸದಲ್ಲಿ ಒಂದೊಂದು ದಿವಸ ಒಬ್ಬೊಬ್ರು ಮನೆಯಲ್ಲಿ ಪೂಜೆ ಇರುತ್ತೆ. 9 ದಿವಸನೂ ಒಬ್ಬರೊಬ್ರು ಮನೆಯಲ್ಲಿ ಪೂಜೆ ಇರೋದ್ರಿಂದ ಅವ್ರ ಮನೆಗೆ ಇವರು, ಇವ್ರ ಮನೆಗೆ ಅವರು ಎಲ್ಲ ಹೋಗ್ತಾ ಇರ್ತಾರೆ. ಹೋಗಿ ಈ ಒಂದು ಆಚರಣೆನ ಮಾಡ್ತಾರೆ ಸ್ನೇಹಿತರೆ. ನೋಡಿ, ಅಲ್ಲಿ ಅದು ಐ ಥಿಂಕ್ ಅದು ಮೇರ್ತಿ ಗುಡ್ಡ ಅನಿಸುತ್ತೆ. ಒಂದು ದಿವಸ ಟ್ರಕ್ ಮಾಡಬೇಕು ಅಂದ್ಕೊಂಡಿದ್ದೀನಿ, ಬಟ್ ಈ ಎಪಿಸೋಡು, ಈ ಒಂದು ಸೀರೀಸಲ್ಲಿ ಆಗೋದು ಡೌಟು.
ಆಗಿರ್ತಕ್ಕಂಥ ಶ್ರೀ ಕಾಳಿಕಾ ಪರಮೇಶ್ವರಿಯ ಪಾದಾರವಿಂದಗಳಲ್ಲಿ ನಮ್ಮೆಲ್ಲರ ಅನನ್ಯವಾಗಿರ್ತಕ್ಕಂಥ ಪ್ರಾರ್ಥನೆ. ಒಂದು ಅಕ್ಷತೆ ಅಲ್ಲಿ ತಟ್ಟೆಯಲ್ಲಿ ಅಕ್ಷತೆ ಹಾಕಲಿಕ್ಕೆ ಆಯ್ತಾ? ತಟ್ಟಿಗೆ ಹಾಕಿ ಹಾಕಿ ಇದೇ ಮನಸಾ ವಿಷ್ಟಾಪ್ರಾರ್ಥಂ ಸಮರ್ಪಯಾಮಿ. ಓಂ ಯಾನ್ ನಿರ್ಮಾಣ ದ್ರವ್ಯದಾನಿಜ ತಾನಿ ತಾನಿ ವಿನಸಂದೇವ ಲಕ್ಷ್ಮ ಪ್ರಸದೇವಾಗೋಹಂ ಬಾಬು ಮಹಾಭಾವಂ. ಓಂ ನಿರ್ವಳಾಯ ಮಹಾಂ ಓಂ ನಾವಾಯ ಗೋವಾಸ್ ಸಾಧುವಾಸ್ ಭಗವಾನ್. ಸ್ನೇಹಿತರೆ, ಈ ದೇವರು ಈ ಕುಟುಂಬಸ್ಥರನ್ನ ಮನೆಯನ್ನ ಕಾಯುವಂತಹ ಕ್ಷೇತ್ರಪಾಲಕ ದೇವರು ಸ್ನೇಹಿತರೆ. ಅಲ್ಲಿ ಎಣ್ಣೆ ಕುಡಿಯಪ್ಪ. ಬೇರೆದೆಣ್ಣೆ ಅಡಿಗೆ ಒಂದೇ ತಕೊಂಡ ಇಲ್ಲ ಒಂದೇ. ಒಂದೆರಡು ಬಾಳೆಹಣ್ಣು ತಟ್ಟೆ ಕೊಡಿ. ಯಾವುದು ಏನು ಕೂಡ ಇವತ್ತಿಗೆಲ್ಲ ಸರಿಯಾಗಿ ಶಾಂತಿ ಸಮಾಧಾನ ಎರಡು ಮನೆಗೂ ಬರಬೇಕು. ಸ್ನೇಹಿತರೆ, ಈ ಕಾಳಿಕಾಂಬೆ ತಾಯಿ ಈ ಕುಟುಂಬಸ್ಥರಿಗೆ ಮತ್ತು ಎಲ್ಲರಿಗೂ ಮಂಗಳವನ್ನುಂಟು ಮಾಡಲಿ ಎಂದು ಹೇಳುತ್ತಾ ಈ ವಿಡಿಯೋವನ್ನು ಇಲ್ಲಿಗೆ ಮುಗಿಸುವಂಥ ಸಮಯವಾಯಿತು. ದಯವಿಟ್ಟು ಎಲ್ಲರೂ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ, ಹಾಗೂ ಈ ವಿಡಿಯೋ ಲೈಕ್ ಆಗಿದ್ದರೆ ಲೈಕ್ ಮಾಡಿ, ಡಿಸ್ಲೈಕ್ ಆದರೆ ಯಾಕೆ ಡಿಸ್ಲೈಕ್ ಆಯಿತು ಅಂತ ದಯವಿಟ್ಟು ತಿಳಿಸಿ. ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಅದನ್ನು ಕರೆಕ್ಷನ್ ಮಾಡ್ಕೊಳ್ತೇನೆ. ಮತ್ತು ಶೇರ್ ಮಾಡಿ, ಕಮೆಂಟಲ್ಲಿ ತಿಳಿಸಿ ಮಲೆನಾಡು ಪ್ರಾಂತ್ಯದಲ್ಲಿ ಈ ರೀತಿ ನವರಾತ್ರಿ ಪೂಜೆ ನಡೆಸುತ್ತಾರೆ, ನಿಮ್ಮ ಕಡೆ ಹೇಗೆ ನಡೆಸುತ್ತಾರೆ ಎಂದು. ಓಕೆ ಗಾಯ್ಸ್, ಈ ವ್ಲಾಗ್ನಲ್ಲಿ ಇಷ್ಟೇ. ನೆಕ್ಸ್ಟ್ ವ್ಲಾಗಲ್ಲಿ ಸಿಗೋಣ. ಬಾಯ್ ಫ್ರೆಂಡ್ಸ್. प्रसादेन सौभाग्य